ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ. ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು ಎಂದು ಹೇಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 14ನೇ ಅಧ್ಯಾಯದ 1ನೇ ವಚನದಿಂದ 52ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅನೇಕ ಚಟುವಟಿಕೆಗಳಿಂದ ಕೂಡಿರುವ ಈ ಅಧ್ಯಾಯದಲ್ಲಿನ ಕೆಲವು ಚಟುವಟಿಕೆಗಳನ್ನು ತಿಳಿದುಕೊಂಡು ಆಶೀರ್ವದಿಸಲ್ಪಟ್ಟಿರುತ್ತೇವೆ. ಯೇಸು ಕ್ರಿಸ್ತನು ತನ್ನ ಈ ಲೋಕದ ಸೇವೆಯ ಅಂತಿಮ ಹಂತಕ್ಕೆ ಬಂದಾಗ ತನ್ನ ಶಿಷ್ಯರೊಂದಿಗೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಲು ಮನಸ್ಸು ಮಾಡಿ, ಅಂದು ರೊಟ್ಟಿ ದ್ರಾಕ್ಷಾರಸದ ಮೂಲಕ ತನ್ನ ದೇಹ ರಕ್ತವನ್ನೇ ಇಡೀ ಮನುಕುಲದ ಪಾಪಗಳಿಗೋಸ್ಕರ ಕೊಡಲಿರುವ ಕೊನೆಯ ಪಸ್ಕದ ಕುರಿ ತಾನೇ ಎಂದು ಸೂಚಿಸಿ ಈ ಸಂಸ್ಕಾರವನ್ನು ಮಾಡಿದಾಗೆಲ್ಲ ಆತನನ್ನು ನೆನಪಿಸಿಕೊಳ್ಳುವಂತೆ ಹೇಳಿರುವುದನ್ನು ಧ್ಯಾನಿಸಿದೆವು. ಇಂದು ನಾವು ಮಾರ್ಕನ ಸುವಾರ್ತೆಯ 14ನೇ ಅಧ್ಯಾಯದ 53ನೇ ವಚನದಿಂದ 15ನೇ ಅಧ್ಯಾಯದ 28ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಸರ್ವಶಕ್ತನಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಬನ್ನಿರಿ ಇಂದಿನ ಧ್ಯಾನಕ್ಕೆ ಹೋಗೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ಸೇವಕನಾದ ಯೇಸು ಕ್ರಿಸ್ತನ ಮಾದರಿಯ ಜೀವಿತವನ್ನು ಅಧ್ಯಯನ ಮಾಡುತ್ತಾ ಮುಂದೆ ಸಾಗುವಾಗ ಇಂದು ನಾವು ಆತನ ವಿಚಾರಣೆ ಎಂಬ ವಿಚಾರದಲ್ಲಿ ಧ್ಯಾನವನ್ನು ಪ್ರಾರಂಭಿಸೋಣ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 53ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಅಷ್ಟರಲ್ಲಿ ಅವರು ಯೇಸುವನ್ನು ಮಹಾಯಾಜಕನ ಬಳಿಗೆ ತೆಗೆದುಕೊಂಡು ಹೋದರು. ಇವನ ಬಳಿಗೆ ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು ಇವರೆಲ್ಲರೂ ಕೂಡಿ ಬಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವನ್ನು ಹಿಡಿದವರು ಆತನನ್ನು ಮಹಾಯಾಜಕನಾದ ಕಾಯಫನ ಬಳಿಗೆ ಕೊಂಡು ಹೋದರು. ಇವನು ತನ್ನ ಆಡಳಿತದ ಅವಧಿಯಲ್ಲಿ ರೋಮಾಯರಿಗೆ ಸಮ್ಮತನಾಗಿದ್ದವನು. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ಯೇಸುವನ್ನು ಹಿಡಿದವರು ಮೊದಲು ಅನ್ನನ ಬಳಿಗೆ ಕರೆತಂದರು ಎಂಬುದಾಗಿ. ಯೇಸುವನ್ನು ಕೊಲ್ಲುವ ಸಂಚಿನಲ್ಲಿ ಅನ್ನನೇ ಮುಖ್ಯ ಪಾತ್ರ ವಹಿಸಿದನೆಂದು ಕೆಲವರ ಅಭಿಮತ. ಅಲ್ಲಿ ಯಹೂದ್ಯರ ಹಿರೀಸಭೆಯು ಸೇರಿ ಬಂದಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 54ನೇ ವಚನವನ್ನು ನೋಡೋಣ. ಮತ್ತು ಪೇತ್ರನು ದೂರದಿಂದ ಆತನ ಹಿಂದೆ ಹೋಗುತ್ತಾ ಮಹಾಯಾಜಕನ ಮಠದ ಅಂಗಳದೊಳಗೂ ಬಂದು ಓಲೇಕಾರರ ಸಂಗಡ ಬೆಂಕಿಯ ಮುಂದೆ ಕೂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನು ತನ್ನ ಅವಮಾನಕರವಾದ ಅರ್ಧಪತನದ ಕಡೆಗೆ ಇಲ್ಲಿ ಸಾಗುತ್ತಿದ್ದಾನೆ. ಅವನು ದೂರದಿಂದ ಹಿಂಬಾಲಿಸುತ್ತಿದ್ದನು, ಬಳಿಕ ತಪ್ಪಾದ ಜನರೊಂದಿಗೆ ಕೂತುಕೊಂಡನು. ಪ್ರಿಯರೇ, ಮುಂದುವರೆದು ನಾವು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 55ನೇ ವಚನವನ್ನು ನೋಡೋಣ. ಆಗ ಮಹಾಯಾಜಕರು, ಹಿರೀಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸಾಕ್ಷಿಯನ್ನು ಹುಡುಕಿದರು, ಆದರೆ ಏನೂ ಸಿಕ್ಕಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಹಿರೀಸಭೆಯವರು ಕೂಡಿ ಬಂದದ್ದನ್ನು ಗಮನಿಸಿರಿ. ಅದು ರಾತ್ರಿಯಲ್ಲಿ ಆಗಿತ್ತು. ಇದು ನ್ಯಾಯಕ್ಕೆ ವಿರುದ್ಧವಾದದ್ದಾಗಿತ್ತು. ಯೇಸುವಿನ ವಿಚಾರದಲ್ಲಿ ಅವರ ಎಲ್ಲ ಕೆಲಸಗಳು ನ್ಯಾಯಕ್ಕೆ ವಿರುದ್ಧವಾದದ್ದೇ ಆಗಿತ್ತು. ಕೂಡಿ ಬಂದವರು ಯೇಸುವಿಗೆ ಪ್ರತಿಕೂಲವಾದ ಸಾಕ್ಷಿಗಳನ್ನು ಮಾತ್ರವೇ ಕೇಳುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 56ನೇ ವಚನದಿಂದ 53ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಬಹು ಮಂದಿ ಬಂದು ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದರೂ ಅವರ ಸಾಕ್ಷಿ ಒಂದಕ್ಕೊಂದು ಸರಿ ಬೀಳಲಿಲ್ಲ. ತರುವಾಯ ಕೆಲವರು ಎದ್ದು ನಿಂತು, ಕೈಯಿಂದ ಕಟ್ಟಿರುವ ಈ ದೇವಾಲಯವನ್ನು ನಾನು ಕೆಡವಿಬಿಟ್ಟು ಕೈಯಿಂದ ಕಟ್ಟದಿರುವ ಮತ್ತೊಂದನ್ನು 3 ದಿನಗಳಲ್ಲಿ ಕಟ್ಟುವೆನು ಎಂದು ಇವನು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಎಂಬುದಾಗಿ ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದರು. ಹೀಗೆ ಹೇಳಿದರೂ ಅವರ ಸಾಕ್ಷಿ ಒಂದಕ್ಕೊಂದು ಸರಿ ಬೀಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಚಾರಣೆಯನ್ನು ನೋಡಿರಿ. ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ಅನೇಕರು ಒಪ್ಪಿಕೊಂಡರೂ ಯಾವ 2 ಸಾಕ್ಷಿಯೂ ಸರಿ ಬೀಳಲಿಲ್ಲ. ಯಾವ ದೂರಾದರೂ 2 ಸಾಕ್ಷಿಗಳ ಮಾತಿನಿಂದ ಸಿದ್ಧ ಮಾಡಲ್ಪಡಬೇಕಾಗಿತ್ತು. ಇದು ಅವರ ಧರ್ಮಶಾಸ್ತ್ರದ ನಿಯಮವಾಗಿತ್ತು. ಯೇಸು ದೇವಾಲಯವನ್ನು ಕೆಡವಿರಿ, 3 ದಿನಗಳಲ್ಲಿ ಅದನ್ನು ತಿರುಗಿ ಕಟ್ಟುತ್ತೇನೆಂದು ಯೇಸು ಎಲ್ಲಿಯೂ ಹೇಳಿರಲಿಲ್ಲ. ಈ ದೇವಾಲಯವನ್ನು ಕೆಡವಿರಿ ಎಂಬುದಾಗಿ ಆತನು ಹೇಳಿದ್ದನು. ಅದು ಆತನು ತನ್ನ ದೇಹವೆಂಬ ದೇವಾಲಯದ ಕುರಿತಾಗಿ ಎಂಬುದಾಗಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 21ನೇ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ.
ಪ್ರೀತಿಯುಳ್ಳ ದೇವಜನರೇ, ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿದು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 60ನೇ ವಚನದಿಂದ 62ನೇ ವಚನದವರೆಗೆ ಧ್ಯಾನ ಮಾಡೋಣ. ಈ ವಾಕ್ಯ ಭಾಗಗಳು ಈ ರೀತಿಯಾಗಿ ಹೇಳುತ್ತದೆ: ಆಗ ಮಹಾಯಾಜಕನು ಎದ್ದು ನಡುವೆ ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಯೇಸುವನ್ನು ಪ್ರಶ್ನಿಸಿದನು. ಆದರೆ ಆತನು ಸುಮ್ಮನಿದ್ದು ಏನೂ ಉತ್ತರ ಹೇಳಲಿಲ್ಲ. ತಿರುಗಿ ಮಹಾಯಾಜಕನು, ಭಗವಂತನ ಕುಮಾರನಾದ ಕ್ರಿಸ್ತನು ನೀನೋ ಎಂದು ಆತನನ್ನು ಕೇಳಲಾಗಿ, ಯೇಸು, ನಾನೇ, ಇದಲ್ಲದೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳೊಂದಿಗೆ ಬರುವುದನ್ನು ನೋಡುವಿರಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಿರೀ ಸಭೆಯ ವಿಚಾರಣೆಯ ಸಮಯದಲ್ಲಿ ಅವರ ಸುಳ್ಳು ದೂರಿಗೆ ವಿರೋಧವಾಗಿ ಯೇಸು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಿಲ್ಲ. ಇಲ್ಲಿಯೂ ಆತನು ಪ್ರವಾದನೆಯನ್ನು ನೆರವೇರಿಸಿದನು. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಮೌನ ಮಹಾಯಾಜಕನಿಗೆ ಆಶ್ಚರ್ಯವನ್ನು ತಂದಿತು. ಅವನನ್ನು ಕೆಣಕಿದ ಹಾಗೂ ಆಯಿತು. ಕೊನೆಗೆ ಮಹಾಯಾಜಕನು ಆಣೆಯಿಟ್ಟು ಯೇಸುವನ್ನು ಸಿಕ್ಕಿಸಿ ಹಾಕಿದನು. ಮಹಾಯಾಜಕನು ಆಣೆಯಿಟ್ಟಾಗ ಯೇಸು ತಾನು ಮೆಸ್ಸಿಯನೂ ದೇವರ ಕುಮಾರನೂ ಆಗಿದ್ದೇನೆಂಬುದನ್ನು ಒಪ್ಪಿಕೊಂಡನು. ಅದಕ್ಕಿಂತ ಹೆಚ್ಚಿನದನ್ನು ಹೇಳುವುದಕ್ಕಿರಲಿಲ್ಲ. ಕೇವಲ ದೇವರ ಮಗನಿಗೆ ಮಾತ್ರ ಅನ್ವಯಿಸಬಲ್ಲ ಒಂದು ಮಾತನ್ನು ಆತನು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಯೇಸು ಹೇಳಿದ ಮಾತು, ಅದರ ಅರ್ಥವೇನೆಂಬುದು ಮಹಾಯಾಜಕನಿಗೆ ಮನದಟ್ಟಾಯಿತು. ಅವನು ತನ್ನ ವಿಪರೀತವಾದ ಸಿಟ್ಟನ್ನು ಪ್ರದರ್ಶಿಸುವಂತೆ ತನ್ನ ಅಂಗಿಗಳನ್ನು ಹರಕೊಂಡನು. ಹೀಗೆ ಮಾಡುವ ಮೂಲಕ ಅವನು ಮೋಶೆಯ ಧರ್ಮಶಾಸ್ತ್ರವನ್ನು ಮೀರಿದನು. ಯಾಕೆಂದರೆ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಮಹಾಯಾಜಕನ ಅಂಗಿಯು ಹರಿಯಬಾರದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 63ನೇ ವಚನದಿಂದ 65ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದನ್ನು ಕೇಳಿ ಮಹಾಯಾಜಕನು ತನ್ನ ಅಂಗಿಗಳನ್ನು ಹರಕೊಂಡು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಮಾಡಿದ ದೂಷಣೆಯನ್ನು ಕೇಳಿದೀರಲ್ಲ, ನಿಮಗೆ ಹೇಗೆ ಕಾಣುತ್ತದೆ ಅನ್ನಲು ಅವರೆಲ್ಲರೂ, ಇವನು ಮರಣದಂಡನೆಗೆ ಹೊಂದತಕ್ಕವನು ಎಂದು ತೀರ್ಪು ಮಾಡಿದರು. ಆಮೇಲೆ ಕೆಲವರು ಆತನನ್ನು ಹುಗುಳಿ ಆತನ ಮುಖಕ್ಕೆ ಮುಸುಕು ಹಾಕಿ ಗುದ್ದಿ, ಪ್ರವಾದನೆ ಹೇಳು ಅನ್ನುತ್ತಿದ್ದರು. ಮತ್ತು ಓಲೇಕಾರರು ಆತನ ಕೆನ್ನೆಗೆ ಏಟು ಹಾಕುತ್ತಾ ತಮ್ಮ ವಶಕ್ಕೆ ತೆಗೆದುಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ತಾನು ಮೆಸ್ಸಿಯನೆಂದು ಹೇಳಿಕೊಂಡದ್ದರಿಂದ ಆತನನ್ನು ಅವರು ಕೊಲ್ಲಬೇಕೆಂದಿದ್ದರು. ಆದರೆ ಪಿಲಾತನೆದುರಿಗೆ ಹೋದಾಗ ಅವರ ಈ ದೂರು ಬದಲಾಯಿತು. ಅವರು ಆತನನ್ನು ಅತೀ ಕೀಳುಮಟ್ಟದಲ್ಲಿ ನಡೆಸಿಕೊಂಡರು. ದೇವರ ಮಗನ ಮುಖದ ಮೇಲೆ ಉಗುಳುವುದೆಂದರೇನು? ಎಂಥ ಒಂದು ಕೆಟ್ಟದಾದ ಕ್ರಿಯೆ ಅಲ್ಲವೇ? ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 66ನೇ ವಚನದಿಂದ 70ನೇ ವಚನದವರೆಗೆ ಧ್ಯಾನ ಮಾಡೋಣ. ಈ ವಾಕ್ಯ ಭಾಗಗಳು ಈ ರೀತಿಯಾಗಿ ಹೇಳುತ್ತದೆ: ಇತ್ತಲಾಗಿ ಪೇತ್ರನು ಕೆಳಗೆ ಅಂಗಳದಲ್ಲಿ ಇದ್ದಾಗ ಮಹಾಯಾಜಕನ ದಾಸಿಯರಲ್ಲಿ ಒಬ್ಬಳು ಬಂದು ಅವನು ಚಳಿ ಕಾಯಿಸಿಕೊಳ್ಳುತ್ತಿರುವುದನ್ನು ಕಂಡು ಅವನನ್ನು ನೋಡಿ, ನೀನು ಸಹ ಆ ನಜರೇತಿನವನಾದ ಯೇಸುವಿನ ಕೂಡ ಇದ್ದವನು ಅಂದಳು. ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ, ತಿಳಿಯುವುದಿಲ್ಲ ಎಂದು ಹೇಳಿ ಹೊರಾಂಗಣಕ್ಕೆ ಹೋದನು. ಅಲ್ಲಿ ದಾಸಿಯು ಅವನನ್ನು ಕಂಡು ಹತ್ತಿರದಲ್ಲಿ ನಿಂತಿದ್ದವರಿಗೆ, ಇವನು ಅವರಲ್ಲಿ ಒಬ್ಬನು ಎಂದು ತಿರುಗಿ ಹೇಳುವುದಕ್ಕೆ ತೊಡಗಿದಳು. ಅವನು ತಿರುಗಿ ಅಲ್ಲ ಅಂದನು. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಅವರಲ್ಲಿ ಒಬ್ಬನು, ನೀನು ಗಲಿಲಾಯದವನಷ್ಟೇ ಎಂದು ತಿರುಗಿ ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬ ದಾಸಿಯ ಮಾತಿಗೆ ಹೆದರಿ ಪೇತ್ರನು ಯೇಸುವನ್ನು ಅಲ್ಲಗಳೆಯುವಂತಾಯಿತು. ಈ ಸಂದರ್ಭದಲ್ಲಿ ಪೇತ್ರನು ಯೇಸುವಿನ ಹಿಂಬಾಲಕನೆಂದು ಒಪ್ಪಿಕೊಳ್ಳಲು ನಾಚಿಕೆಪಟ್ಟನು. ಪ್ರಿಯರೇ, ನಾವು ಎಂದಾದರೂ ಇಂಥ ಪರಿಸ್ಥಿತಿಯಲ್ಲಿದ್ದೇವೆಯೋ? ಒಂದು ವೇಳೆ ಆತನನ್ನು ನಾವು ಅಲ್ಲಗಳೆದಿದ್ದರೆ ಹಿಂದೆ ನಮ್ಮನ್ನು ತಗ್ಗಿಸಿಕೊಂಡು ಆತನ ಬಳಿಗೆ ಬರೋಣ. ಪೇತ್ರನನ್ನು ಕ್ಷಮಿಸಿದಂತೆ ಆತನು ನಮ್ಮ ಹೇಡಿತನವನ್ನು, ಬಲಹೀನತೆಯನ್ನು ಕ್ಷಮಿಸುವಾತನಾಗಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 71 ಮತ್ತು 72ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ಅವನು, ನೀವು ಹೇಳುವ ಆ ಮನುಷ್ಯನನ್ನು ನಾನರಿಯೆನು ಎಂದು ಹೇಳಿ ಶಪಿಸಿಕೊಳ್ಳುವುದಕ್ಕೂ ಆಣೆಯಿಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ
ಕೋಳಿ 2ನೆಯ ಸಾರಿ ಕೂಗಿತು. ಆಗ ಪೇತ್ರನು, ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ತನಗೆ ಹೇಳಿದ ಮಾತನ್ನು ನೆನಪಿಗೆ ತಂದುಕೊಂಡು ಆ ವಿಷಯದಲ್ಲಿ ಯೋಚಿಸಿ ಅತ್ತನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನಿಗೆ ತನ್ನ ಸ್ವಂತ ಬಲಹೀನತೆ ಏನೆಂಬುದು ತಿಳಿದಿರಲಿಲ್ಲ. ಅವನು ಯೇಸುವನ್ನು ಪ್ರೀತಿಸಿದ್ದನು. ತಾನು ಯೇಸುವಿಗೆ ನಂಬಿಗಸ್ತನಾಗಿರುತ್ತೇನೆಂದು ವಾಗ್ದಾನ ಮಾಡುವಾಗ ಪ್ರಾಮಾಣಿಕನಾಗಿಯೇ ಮಾಡಿದ್ದನು. ಆದರೆ ಅವನಿಗೆ ತನ್ನ ಕುರಿತಾಗಿ ತಿಳಿದಿರಲಿಲ್ಲ. ಶರೀರ ಭಾವದಲ್ಲಿ ಒಳ್ಳೆಯದೇನೂ ಇರುವುದಿಲ್ಲವೆಂಬುದನ್ನು ಅವನು ಇನ್ನೂ ತಿಳಿದುಕೊಂಡಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಆದರೆ ಪೇತ್ರನು ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟನು. ಇದು ಯಥಾರ್ಥ ವಿಶ್ವಾಸಿಯೊಬ್ಬನ ನಿಜವಾದ ಪರೀಕ್ಷೆಯಾಗಿರುತ್ತದೆ. ಅವನ ಕಣ್ಣೀರು ಹೃದಯಪೂರ್ವಕವಾದ ಪಶ್ಚಾತ್ತಾಪದ ಕಣ್ಣೀರಾಗಿತ್ತು. ಅನೇಕ ವರ್ಷಗಳ ಬಳಿಕ ತನ್ನ ಪತ್ರಿಕೆಯಲ್ಲಿ ಪೇತ್ರನು ಹೀಗೆ ಬರೆಯುತ್ತಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಲ್ಲಿ ಕಾಯುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ತನ್ನನ್ನು ಕಾದಿದ್ದಾನೆ ಎಂಬುದನ್ನು ಪೇತ್ರನು ತಿಳಿದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಮಾರ್ಕನ ಬರೆದ ಸುವಾರ್ತೆಯ 14ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರ ಕೃಪೆಯಿಂದ ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆಯ 15ನೇ ಅಧ್ಯಾಯಕ್ಕೆ ಬರೋಣ. ಈ 15ನೇ ಅಧ್ಯಾಯದ ಮುಖ್ಯಾಂಶಗಳು ಈ ರೀತಿಯಾಗಿದೆ. ಯೇಸುವಿನ ವಿಚಾರಣೆ, ಕ್ರೂಜಿಗೆ ಹಾಕಿದ್ದು, ಆತನನ್ನು ಹೂಣಿಟ್ಟದ್ದು ಎಂಬುದಾಗಿ. ಪ್ರಿಯರೇ, ನಾವು ಈಗ ಕ್ರಿಸ್ತನು ಕ್ರೂಜೆಯಲ್ಲಿ ಹಾಕಲ್ಪಡುವ ಕುರಿತು ಧ್ಯಾನ ಮಾಡಲಿದ್ದೇವೆ. ಪ್ರತಿಯೊಂದು ಶಾಸ್ತ್ರವು ದೇವರಾತ್ಮನ ಪ್ರೇರಣೆಯಿಂದ ಕೊಡಲ್ಪಟ್ಟದ್ದಾಗಿದ್ದು ಉಪಯುಕ್ತವಾಗಿದೆ ಎಂದು ನಮಗೆ ತಿಳಿದಿದೆ. ಇದನ್ನು ತಿಮೋಥಿನಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ. ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ವಿವರಿಸುವ ಈ ಭಾಗವು ನಮಗೆ ವಿಶೇಷ ಸತ್ಯಾರ್ಥಗಳನ್ನು ತಿಳಿಸುವಂಥದ್ದಾಗಿದೆ. ಕಳೆದ ಅಧ್ಯಾಯದ ಅಂತ್ಯದಲ್ಲಿ ಯೇಸು ವೈರಿಗಳ ಕೈಯಲ್ಲಿದ್ದುದನ್ನು ನೋಡಿದೆವು. ಕರ್ತನಲ್ಲಿ ಪ್ರಿಯರೇ, 2 ವಿಭಿನ್ನ ರೀತಿಯಲ್ಲಿ ಪಾಪದ ಕುರಿತಾಗಿ ವಿಚಾರಣೆಯ ಸಮಯದಲ್ಲಿ ನೋಡುತ್ತೇವೆ. ಪಾಪವು ಯೇಸು ಕ್ರಿಸ್ತನನ್ನು ನಾಶಪಡಿಸಲು ಪ್ರಯತ್ನಿಸುತ್ತದೆ. ಪಾಪದ ಕುರಿತಾಗಿ ಆತನು ಕಾರ್ಯ ಮಾಡುತ್ತಾನೆ. ಆತನು ನಿನ್ನ ಪಾಪಗಳಿಗಾಗಿ ಸಾಯುವುದಕ್ಕಿದ್ದಾನೆ. ಈ ಕಾರಣದಿಂದಾಗಿ ಕ್ರೈಸ್ತ ಕ್ರೂಜೆಯು ಅನೇಕ ವಿರೋಧಾಭಾಸಗಳಲ್ಲಿ ಒಂದು ಎಂದು ಹೇಳಬಹುದಾಗಿದೆ. ಪ್ರಿಯರೇ, ಒಂದೆಡೆ ಅದು ಯುಗಗಳ ಅತ್ಯಂತ ದೊಡ್ಡ ದುರಂತವಾಗಿದೆ. ಅದೇ ಸಮಯದಲ್ಲಿ ಭೂಮಿ ಪರಲೋಕಗಳ ಮಹಿಮೆಯ ಜಯವೂ ಆಗಿರುತ್ತದೆ. ಆದ್ದರಿಂದ ನಾವು ಈ ಅಧ್ಯಾಯಕ್ಕೆ ಬರುವಾಗ ಹಿಂಸೆ ಅನುಭವಿಸಿದವನ ಸೋಲು ಅಥವಾ ಆತನೆಡೆಗಿನ ಅನುಕಂಪದಿಂದ ಬರಬೇಕಾಗಿಲ್ಲ. ನಾವು ಗೌರವಪೂರ್ವಕವಾಗಿ ಈ ದೃಶ್ಯಗಳನ್ನು ದೃಷ್ಟಿಸುತ್ತಾ ಇಂಥ ಮಹಾರಕ್ಷಣೆಯನ್ನು ಏರ್ಪಾಡು ಮಾಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನ ಸುವಾರ್ತೆಯಲ್ಲಿನ ಚಟುವಟಿಕೆಯ ವಿಧಾನವು ಈ 15ನೇ ಅಧ್ಯಾಯದಲ್ಲಿ ಅತ್ಯುನ್ನತ ವೇಗದಲ್ಲಿರುವುದನ್ನು ಕಾಣಬಹುದು. ಕ್ರೂಜಿಗೆ ಹಾಕಲ್ಪಡುವುದು ಅದರ ಅಂತಿಮ ಘಟ್ಟವಾಗಿರುತ್ತದೆ. ಅನಾದಿ ಕಾಲದಿಂದಲೂ ದೇವರ ಉದ್ದೇಶಗಳು, ಸಮಸ್ತ ಸೃಷ್ಟಿಯು ಈ ಘಟನೆಯ ಕಡೆಗೇನೇ ಸಾಗುತ್ತಿತ್ತು. ಯಾಕಂದರೆ ಲೋಕದ ಬುನಾದಿಯಿಂದ ಕೊಯ್ಯಲ್ಪಟ್ಟ ಕುರಿ ಆತನೇ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈಗ ಸುವಾರ್ತೆಯು ಕ್ರಿಯೆಯಲ್ಲಿ ಕಂಡುಬರುತ್ತದೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಬೆಳಗಾದ ಕೂಡಲೇ ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು, ಹಿರೀಸಭೆಯವರೆಲ್ಲರೂ ಒಟ್ಟುಗೂಡಿ ಆಲೋಚನೆ ಮಾಡಿಕೊಂಡು ಯೇಸುವನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ಪಿಲಾತನಿಗೆ ಒಪ್ಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಿರೀಸಭೆಯವರು ಯೇಸು ಮರಣಕ್ಕೆ ಯೋಗ್ಯನೆಂದು ಹೇಳಬಹುದಿತ್ತೇ ಹೊರತು ಆ ತೀರ್ಪನ್ನು ಕಾರ್ಯಗತಗೊಳಿಸುವ ಅಧಿಕಾರ ಅವರಿಗಿರಲಿಲ್ಲ. ರೋಮ್ ಸರಕಾರಕ್ಕೆ ಮಾತ್ರ ಆ ಅಧಿಕಾರವಿತ್ತು. ಆದ್ದರಿಂದ ತಾವು ತೀರ್ಮಾನಿಸಿದ ಮರಣದಂಡನೆ ವಿಧಿಸಲು ರೋಮ್ ನ್ಯಾಯಾಲಯಕ್ಕೆ ಅವರು ಕೇಳಿಕೊಳ್ಳಬೇಕಾಗಿತ್ತು. ಆದರೆ ಯೇಸುವಿನ ಮೇಲೆ ಹಿರೀಸಭೆಯವರು ಹಾಕಿದ ದೂರು ಪಿಲಾತನ ಎದುರು ನಿಲ್ಲದಂತಾಗಿತ್ತು. ಆದ್ದರಿಂದ ಅವರು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಪಿಲಾತನೆದುರು ನಿಲ್ಲತಕ್ಕ ದೂರನ್ನು ಸಿದ್ಧಪಡಿಸಿ ತಮ್ಮ ಹಿಂದಿನ ರಾತ್ರಿಯ ನ್ಯಾಯ ವಿರುದ್ಧವಾದ ಕಾರ್ಯವನ್ನು ನ್ಯಾಯಸಮ್ಮತವನ್ನಾಗಿ ಮಾಡಲು ಪ್ರಯಾಸಪಡುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ರೋಮ್ ಸರಕಾರದ ಅಧಿಪತಿಯಾದ ಪಿಲಾತನು
ಆ ಸಮಯದಲ್ಲಿ ಯೆರೂಸಲೇಮಿನಲ್ಲೇ ಇದ್ದನು. ರೋಮಾಯ ನ್ಯಾಯಕ್ಕಿಂತಲೂ ಪರಿಸ್ಥಿತಿಯನ್ನು ಹತೋಟಿಯಲ್ಲಿಡುವುದರಲ್ಲಿ ಅವನು ಚತುರನಾಗಿದ್ದನು. ಯೇಸು ನಿರಪರಾಧಿ ಎಂದು ತಿಳಿದಾಗ ಯೇಸುವನ್ನು ಬಿಡುಗಡೆ ಮಾಡಬೇಕೆಂದು ಪಿಲಾತನು ಬಯಸಿದನು. ಆದರೆ ಧಾರ್ಮಿಕ ನಾಯಕರನ್ನು ಎದುರು ಹಾಕಿಕೊಳ್ಳಲಿಕ್ಕೂ ಅವನಿಗೂ ಮನಸ್ಸಿರಲಿಲ್ಲ. ಬನ್ನಿರಿ ಪ್ರೇರೆ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಪಿಲಾತನು ಆತನನ್ನು, ನೀನು ಯಹೂದ್ಯರ ಅರಸನು ಹೌದೋ ಎಂದು ಕೇಳಲು ಆತನು, ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥ ನೀನು ಸರಿಯಾಗಿ ಹೇಳಿದ್ದಿ, ನಾನು ಆತನೇ ಹೌದು ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿಯುವಾಗ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳು ಏನೆಂದರೆ, ತನ್ನೆದುರು ಅಪರಾಧಿಯಾಗಿ ನಿಲ್ಲಿಸಲ್ಪಟ್ಟರೂ ತನ್ನನ್ನು ತಾನು ಸಮರ್ಥಿಸಿಕೊಳ್ಳದ ಈ ಬಂದಿಯನ್ನು ಕಂಡು ಪಿಲಾತನಿಗೆ ಆಶ್ಚರ್ಯ ಉಂಟಾಯಿತು. ಬೇರೆ ಅಪರಾಧಿಗಳು ತಾವೇ ಸರಿ ಎಂಬುದಾಗಿ ಬಹಳ ವಾದ ಮಾಡುತ್ತಾರೆ. ಆದರೆ ಈ ಕೈದಿಯಾದರೂ, ಅಂದರೆ ಯೇಸುವಾದರೂ ಆ ರೀತಿಯಾಗಿರಲಿಲ್ಲ. ಆತನು ತನ್ನನ್ನು ಸಮರ್ಥಿಸಿಕೊಳ್ಳಲಿಲ್ಲ. ಪಿಲಾತನು ಇದರ ಕಾರಣವನ್ನು ತಿಳಿಯಲು ಆಶಿಸಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಆಗ ಬರಬ್ಬನೆಂಬವನೊಬ್ಬನಿದ್ದನು. ಇವನನ್ನು ದಂಗೆಯಲ್ಲಿ ಕೊಲೆಪಾತಕ ಮಾಡಿದ ದಂಗೆಕಾರರ ಕೂಡ ಕಟ್ಟಿ ಹಾಕಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಂಗೆಕೋರನು ಕೊಲೆ ಮಾಡಿದವನು ಆದ ಒಬ್ಬ ಅಪರಾಧಿ ಅಲ್ಲಿದ್ದನು. ಆ ಸಮಯದ ಬಂದಿಗಳಲ್ಲಿ ಅವನೇ ಮುಖ್ಯಸ್ಥನಾಗಿದ್ದನು. ಇತರರೊಂದಿಗೆ ಅವನನ್ನು ಕೂಡ ಕ್ರೂಜಿಗೆ ಹಾಕಬೇಕಾಗಿತ್ತು. ಆದರೆ ಈ ಬರಬ್ಬನ ಬದಲಾಗಿ ಕರ್ತನಾದ ಯೇಸು ಕ್ರೂಜಿಗೆ ಹಾಕಲ್ಪಟ್ಟನೆಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ಮುಂದುವರೆದು ನಾವು ಧ್ಯಾನದಲ್ಲಿ ಮುಂದೆ ಸಾಗುವಾಗ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಿಂದ 13ನೇ ವಚನದವರೆಗೆ ನಿಮ್ಮ ಸತ್ಯವೇದದಲ್ಲಿ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳು ನಾವು ನೋಡುವಾಗ ಇಲ್ಲಿ ಎಂದೂ ಕೇಳರಿಯದ ಸಂಗತಿಯೊಂದು ನಡೆಯಿತು. ಯೇಸುವಿನ ಮೇಲೆ ತಂದ ದೂರುಗಳು ಆಧಾರವಿಲ್ಲದವುಗಳೆಂದು ಪಿಲಾತನು ತಿಳಿದುಕೊಂಡನು. ಇಲ್ಲಿ ಅವನ ಎದುರಿಗೆ ಕುಪ್ರಸಿದ್ಧ ದಂಗೆಕೋರನಿದ್ದಾನೆ. ಅವನೊಂದಿಗೆ ಯೇಸುವನ್ನು ಹೋಲಿಸುತ್ತಾನೆ. ಜನರು ಬರಬ್ಬನ ಬಿಡುಗಡೆಗಾಗಿ ಕೇಳಿಕೊಂಡಾಗ ಅವನಿಗೆ ಅತ್ಯಾಶ್ಚರ್ಯವಾಯಿತು. ಪ್ರಿಯರೇ, ಆಗ ನ್ಯಾಯಾಧಿಪತಿಯಾದ ಅವನೇ ಜನರೊಂದಿಗೆ ಯೇಸುವನ್ನು ಏನು ಮಾಡಲಿ ಎಂದು ಕೇಳುವಂತಾಯಿತು. ಎಂಥ ವಿಪರ್ಯಾಸದ ಸಂಗತಿಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಮಾರ್ಕನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಹೇಳುತ್ತದೆ: ಪಿಲಾತನು, ಯಾಕೆ, ಕೆಟ್ಟದ್ದೇನು ಮಾಡಿದನು ಅಂದನು. ಆದರೆ ಅವರು, ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ಯೇಸುವನ್ನು ಕ್ರೂಜಿಗೆ ಹಾಕಿಸಲು ಕೇಳಿಕೊಳ್ಳಬೇಕೆಂದು ಅವರಿಗೆ ಹೇಳಿಕೊಡಲಾಗಿತ್ತು. ಇಲ್ಲಿ ಹಗೆತನ ಹಾಗೂ ಗುಂಪಿನ ಬಲವನ್ನು ಕಾಣುತ್ತೇವೆ. ಯೇಸು ಕೆಟ್ಟದ್ದೇನು ಮಾಡಿದನು ಎಂದು ಪಿಲಾತನು ಕೇಳಿದಾಗ ಜನರ ಉತ್ತರ ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂಬುದಾಗಿ ಮಾತ್ರ ಇತ್ತು. ಅವರು ಬಹಳವಾಗಿ ಆರ್ಭಟಿಸುತ್ತಿದ್ದರು. ಪ್ರಿಯರೇ, ಅಲ್ಲಿದ್ದ ಜನರ ಗುಂಪು ಕಾರಣ ಕಂಡುಕೊಳ್ಳಲಿಕ್ಕಾಗಲಿ ವಿಮರ್ಶಿಸಲಿಕ್ಕಾಗಲಿ ತಯಾರಿರಲಿಲ್ಲ. ಅವರು ಕೇವಲ ಕ್ರೂಜಿಗೆ ಹಾಕಿಸು ಎಂದು ಮಾತ್ರ ಕೂಗುವವರಾಗಿದ್ದರು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಅದಕ್ಕೆ ಪಿಲಾತನು ಜನರ ಮನಸ್ಸನ್ನು ಸಮಾಧಾನಪಡಿಸಬೇಕೆಂದು ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಿಲಾತನು ಚಂಚಲ ಮನಸ್ಸಿನ ಬಲಹೀನ ರಾಜಕಾರಣಿಯಾಗಿದ್ದನು. ಅವನು ಜನರ ಆರ್ಭಟದ ಒತ್ತಾಯಕ್ಕೆ ಒಳಗಾಗಿ ಯೇಸುವನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ಇಲ್ಲಿ ರೋಮಾಯರ ನ್ಯಾಯ ನಡೆಯಲಿಲ್ಲ. ಒಬ್ಬ ನಿರಪರಾಧಿಯು ಮರಣದಂಡನೆಗೆ ಒಳಗಾಗಬೇಕಾಯಿತು. ಆದರೆ ಪ್ರೀತಿಯುಳ್ಳ ದೇವಜನರೇ, ಯೇಸು ನನ್ನ ಸ್ಥಾನವನ್ನು ತೆಗೆದುಕೊಂಡನು. ನಾನು ನಿರಪರಾಧಿಯಾಗಿಲ್ಲ. ಆತನು ನಿನ್ನ ಸ್ಥಾನವನ್ನು ತೆಗೆದುಕೊಂಡನು. ನಾವು ಇದನ್ನು ಅರಿತುಕೊಳ್ಳುವಂತಾಗಲು ಆತನು ನಮಗೆ ಸಹಾಯ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಯೇಸುವನ್ನು ಕ್ರೂಜಿಗೆ ಹಾಕಿದ್ದು ಎಂಬ ಅತಿ ಮುಖ್ಯವಾದ ವಿಚಾರವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ನೋಡೋಣ. ಸಿಪಾಯಿಗಳು ಆತನನ್ನು ಅಧಿಪತಿಯ ಅರಮನೆಗೆ ಸೇರಿದ ಅಂಗಳದೊಳಕ್ಕೆ ಸಾಗಿಸಿಕೊಂಡು ಹೋಗಿ
ಪಟಾಲಾಮನೆಲ್ಲ ಒಟ್ಟಿಗೆ ಕರೆದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಅಪರಾಧಿಯನ್ನು ಶಿಲುಬೆಗೆ ಹಾಕಲಿಕ್ಕಿದ್ದರೆ ಅವನನ್ನು ಈ ಸಿಪಾಯಿಗಳ ವಶಕ್ಕೆ ಒಪ್ಪಿಸುತ್ತಿದ್ದರು. ಈ ಸಿಪಾಯಿಗಳು ಬಹು ಕ್ರೂರಿಗಳಾಗಿದ್ದು ಕೈದಿಗಳನ್ನು ತಮ್ಮ ಇಷ್ಟದಂತೆ ನಡೆಸಿಕೊಳ್ಳುತ್ತಿದ್ದರು. ಯೇಸುವಿನೊಡನೆ ಕೂಡ ಅವರು ಅದನ್ನೇ ಮಾಡಿದರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳನ್ನು ನೋಡುವಾಗ, ಆತನಿಗೆ ಕೆಂಪು ಒಲ್ಲಿಯನ್ನು ಒದಿಸುವುದು, ಮುಳ್ಳಿನ ಕಿರೀಟವನ್ನು ತೊಡಿಸುವುದು ಕೇವಲ ಅಪಹಾಸ್ಯಕ್ಕಾಗಿ ಮಾತ್ರವಾಗಿತ್ತು. ಇದು ಬಹು ದುಷ್ಟವಾದ ಕಾರ್ಯ ಕೂಡ ಆಗಿತ್ತು. ಅಲ್ಲಿ ಬರೆದಿರುವ ವಾಕ್ಯಗಳನ್ನು ಗಮನಿಸುವುದಾದರೆ ಅವರು ಆತನಿಗೆ ಹೊಡೆಯುತ್ತಾ ಮುಖದ ಮೇಲೆ ಉಗುಳುತ್ತಾ ಇದ್ದಂತೆ ತೋರುತ್ತದೆ. ಅದು ಮಾನವನ ಹಗೆಕ್ಕಿಂತಲೂ ಹೆಚ್ಚಿನದು. ಅದು ಕ್ರೂರ ಮೃಗೀಯ ವರ್ತನೆಯಾಗಿದ್ದು ಅವರ ಹೃದಯದ ಅತಿ ಹೀನ ಮಟ್ಟವನ್ನು ಸೂಚಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20-21ನೇ ವಚನಗಳನ್ನು ಕೂಡ ನೀವು ನಿಮ್ಮ ಸತ್ಯವೇದದಲ್ಲಿ ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನಗಳ ಮುಖ್ಯಾಂಶಗಳು ನೋಡುವಾಗ, ಆತನಿಗೆ ಅಮಾನುಷ ರೀತಿಯ ಹಿಂಸೆಗಳನ್ನು ಕೊಟ್ಟ ಬಳಿಕ ಆತನನ್ನು ಕ್ರೂಜಿಗೆ ಹಾಕುವುದಕ್ಕೆ ಕೊಂಡೊಯ್ದರು. ಯೇಸುವಿನ ಶಿಲುಬೆಯನ್ನು ಹೊತ್ತ ಸೀಮೋನನು ಉತ್ತರ ಆಫ್ರಿಕಾದ ಕುರೇನೆ ಪಟ್ಟಣದವನು. ಅವನು ಬಹುಶಃ ಪಸ್ಕಾ ಹಬ್ಬದ ಆಚರಣೆಗಾಗಿ ಯೆರೂಸಲೇಮಿಗೆ ಬಂದಿರಬಹುದು. ಪಟ್ಟಣದ ದ್ವಾರದ ತನಕ ಯೇಸುವೇ ತನ್ನ ಶಿಲುಬೆಯನ್ನು ಹೊತ್ತಿರಬೇಕು ಎಂದು ನಾನು ನೆನೆಸುತ್ತೇನೆ. ಬನ್ನಿರಿ ಪ್ರೇರೆ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 22-23ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಬಳಿಕ ಆತನನ್ನು ಗೊಲ್ಗೊತ್ತಾ ಎಂಬ ಸ್ಥಳಕ್ಕೆ ಕರೆದುಕೊಂಡು ಬಂದರು. ಅಲ್ಲಿ ಆತನಿಗೆ ರಕ್ತಬೋಳ ಬೆರೆಸಿದ ದ್ರಾಕ್ಷಾರಸವನ್ನು ಕೊಟ್ಟರು, ಆದರೆ ಆತನು ತೆಗೆದುಕೊಳ್ಳಲಿಲ್ಲ ಎಂಬುದಾಗಿ. ಪ್ರಿಯರೇ, ಗೊಲ್ಗೊತ್ತಾ ಅಂದರೆ ಕಪಾಲ ಸ್ಥಳ, ಬುರುಡೆಯ ಸ್ಥಳ ಎಂಬುದಾಗಿ ಕೂಡ ಹೇಳುತ್ತಾರೆ. ರಕ್ತಬೋಳ ಬೆರೆಸಿದ ದ್ರಾಕ್ಷಾರಸವನ್ನು ಕ್ರೂಜೆ ಮರಣ ಹೊಂದಲಿರುವವರಿಗೆ ಆಗತಕ್ಕ ಅತೀವ ಶರೀರದ ಯಾತನೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಕೊಡುತ್ತಿದ್ದರು. ಯೇಸು ಹುಟ್ಟಿದಾಗ ಪಂಡಿತರು ರಕ್ತಬೋಳವನ್ನು ತಂದಿದ್ದರು ಎಂಬುದನ್ನು ನೆನಪು ಮಾಡಿಕೊಳ್ಳಿರಿ. ಈಗ ಆತನು ಸಾಯಲಿಕ್ಕಿರುವಾಗ ಆತನಿಗೆ ರಕ್ತಬೋಳವನ್ನು ಕೊಟ್ಟರು. ರಕ್ತಬೋಳವು ಆತನ ಮರಣಕ್ಕೆ ಸೂಚನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಲ್ಲಿ ಯಾವುದು ಯಾರ್ಯಾರಿಗೆ ಆಗಬೇಕೆಂದು ಚೀಟು ಹಾಕಿ ಪಾಲು ಮಾಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನ ಅಂಗಿಗಳನ್ನು ಪಾಲು ಮಾಡಿಕೊಳ್ಳುವಂತಾದು ಕೀರ್ತನೆ 22:18ನೇ ವಚನದ ಪ್ರವಾದನೆಯ ಮಾತಿನ ನೆರವೇರಿಕೆಯಾಗಿದೆ. ಬನ್ನಿರಿ ಪ್ರೇರೆ, ಮುಂದುವರೆದ ನಾವು ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 26-27ನೇ ವಚನಗಳನ್ನು ನೋಡೋಣ. ಆತನನ್ನು ಶಿಲುಬೆಗೆ ಹಾಕುವಾಗ ಒತ್ತಾರೆ 9 ಗಂಟೆಯಾಗಿತ್ತು. ಇದಲ್ಲದೆ ಅವರು ಹೊರಿಸಿದ ಅಪರಾಧವನ್ನು ಸೂಚಿಸುವ ಒಂದು ವಿಳಾಸವು ಶಿಲುಬೆಯ ಮೇಲೆ ಬರೆದಿತ್ತು. ಅದೇನೆಂದರೆ ಯಹೂದ್ಯರ ಅರಸನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಆತನನ್ನು ಶಿಲುಬೆಗೆ ಹಾಕುವಾಗ ಹೊತ್ತಾರೆ 9 ಗಂಟೆಯಾಗಿತ್ತು. ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ನಾವು ಎಲ್ಲ 4 ಸುವಾರ್ತೆಗಳನ್ನು ಓದಿ ತಿಳಿದುಕೊಳ್ಳಬೇಕಾಗುತ್ತದೆ. ಕ್ರೂಜೆಯ ಮೇಲಿನ ತಲೆಬರಹವು ಇಬ್ರಿಯ, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಬರೆದಿತ್ತೆಂದು ಯೋಹಾನನು ಬರೆಯುತ್ತಾನೆ. ಬನ್ನಿರಿ ಪ್ರಿಯರೇ, ಕಾರ್ಯಕ್ರಮದ ಕೊನೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅದಲ್ಲದೆ ಇಬ್ಬರೂ ಕಳ್ಳರನ್ನು ತಂದು ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವನ್ನು ಇಬ್ಬರೂ ಕಳ್ಳರ ಸಂಗಡ ಶಿಲುಬೆಗೆ ಹಾಕಿದರು ಎಂದು ಬರೆದದೆ. ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ. ಮತ್ತು ಇದು ಶಾಸ್ತ್ರದ ಮಾತು ನೆರವೇರುವಂತೆ ಆಯಿತು ಎಂದು ಮಾರ್ಕನು ಹೇಳುತ್ತಾನೆ. ಈ ಮಾತು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿರುವಂತಹದ್ದು. ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಲು ತನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡ ಯೇಸು ಕ್ರಿಸ್ತನನ್ನು ನಾವು ತಿಳಿದುಕೊಂಡಿದ್ದೇವೆಯೋ? ಆತನು ನಮಗಾಗಿ ಸಿದ್ಧಪಡಿಸಿದ ಜೀವವುಳ್ಳ ಮಾರ್ಗದಲ್ಲಿ ನಾವು ನಡೆಯುವಾಗ ಆತನು ವಾಗ್ದಾನ ಮಾಡಿದ ಪರಲೋಕ ಸೌಭಾಗ್ಯವು ನಮ್ಮದಾಗುತ್ತದೆ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ
14ನೇ ಅಧ್ಯಾಯದ 53ನೇ ವಚನದಿಂದ 15ನೇ ಅಧ್ಯಾಯದ 28ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಹಿರೀ ಸಭೆಯಿಂದ ಯೇಸುವಿನ ವಿಚಾರಣೆ, ಆತನಿಗೆ ಮರಣದಂಡನೆ ವಿಧಿಸಿದ್ದು, ಪಿಲಾತನ ವಿಚಾರಣೆ, ಯೇಸುವನ್ನು ಇಬ್ಬರು ಕಳ್ಳರೊಂದಿಗೆ ಶಿಲುಬೆಗೆ ಹಾಕಿದ್ದು ಎಂಬ ವಿಚಾರಗಳನ್ನು ಧ್ಯಾನಿಸಿದ್ದೇವೆ. ಆತನು ತಾಳಿದಂಥ ಈ ಸಂಗತಿಗಳು ನಮಗಾಗಿಯೇ ಆಗಿತ್ತು ಎಂಬುದನ್ನು ತಿಳಿದ ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿ ಜೀವಕ್ಕೆ ಸೇರೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಅನುಗ್ರಹಿಸಿಕೊಟ್ಟಂಥ ಜೀವವುಳ್ಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯಗಳು ನಾವು ಕೇಳುವವರು ಮಾತ್ರ ಆಗಿರದೆ ಅದನ್ನು ಅಂಗೀಕಾರ ಮಾಡಿ ಅದರ ಮೂಲಕವಾಗಿ ಜೀವವನ್ನು ಹೊಂದಿದವರಾಗಿ ನಿನ್ನನ್ನು ಘನಪಡಿಸುತ್ತಾ ಜೀವಿಸಲಿಕ್ಕೆ ಸಹಾಯ ಮಾಡು. ಯಾರ್ಯಾರು ಸ್ವಾಮಿ ನಿನ್ನ ವಾಕ್ಯವನ್ನು ಅಲಕ್ಷ್ಯ ಮಾಡುತ್ತಾರೋ, ಅಸಡ್ಡೆ ಮಾಡುತ್ತಾರೋ ಅಂಥವರನ್ನು ಕರುಣಿಸು. ಅವರ ಜೀವಿತದಲ್ಲಿ ಕೂಡ ನೀನು ಕಾರ್ಯ ಮಾಡಬೇಕಾಗಿ ಬೇಡುತ್ತೇವೆ. ನಿನ್ನ ವಾಕ್ಯದಿಂದ ನಿರೀಕ್ಷೆಯನ್ನು, ಆದರಣೆಯನ್ನು, ಸಮಾಧಾನವನ್ನು, ಬಿಡುಗಡೆಯನ್ನು, ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿದವರಾಗಿ ಎಲ್ಲರೂ ನಿನ್ನೊಟ್ಟಿಗೆ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯಗಳು ನಮ್ಮ ಹೃದಯದ ಸ್ಥಿತಿಯನ್ನು ಬಹಿರಂಗಪಡಿಸಿ ದೇವರ ಬಳಿಗೆ ನಡೆಸಿದೆಯಲ್ಲವೇ? ಆತನಿಗೆ ಮಹಿಮೆಯಾಗಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಪುನಃ ನಾವು ಸಂಧಿಸೋಣ. ಅಲ್ಲಿವರೆಗೂ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ.